Hi, a very warm welcome to you all today's session. ಎಲ್ಲರಿಗೂ ಇವತ್ತಿನ ಕ್ಲಾಸ್ ಅಂದರೆ ಇಂಥ ಸೆಷನ್ಸ್ ಏನಿದೆ ಅದಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸದ್ಯಗೆ ಇಂದಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡಿರೋದು ಈ ಆಪರೇಟಿಂಗ್ ಕಾಸ್ಟಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಪ್ರೋಸೆಸ್ ಕಾಸ್ಟಿಂಗು ಮತ್ತು ಹಿಂದಿನ ಕ್ಲಾಸಸ್ಸಲ್ಲಿ ಕೌಂಟರ್ ಕಾಸ್ಟಿಂಗ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಮಾರ್ಜಿನ್ ಕಾಸ್ಟಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಟುಡೇ ವಿ ವಿಲ್ ಹ್ಯಾವ್ ಎಟ್ ಅನದರ್ ಬ್ಲಾಕ್ ಟು ಡಿಸ್ಕಸ್ ಆನ್ operating costing. My dear friends, this concept is very useful for examination point of view. This is third video class. ಇದು ಮೂರನೇ ವಿಡಿಯೋ ಕ್ಲಾಸ್ ಆಗಿದೆ ಆಪರೇಟಿಂಗ್ ಕಾಸ್ಟಿಂಗ್ ಮೇಲೆ. ಇಂದಿನ ಪ್ರೀವಿಯಸ್ ಕ್ಲಾಸಸ್ ಎಲ್ಲ ನಾವು ಡಿಸ್ಕಸ್ ಮಾಡಿದ್ದೆಲ್ಲ ಪ್ರೋಸೆಸ್ ಕಾಸ್ಟಿಂಗ್ ಇರ್ಬೋದು, ಕಾಂಟ್ರಾಕ್ಟ್ ಕಾಸ್ಟಿಂಗ್ ಇರ್ಬೋದು, ಮತ್ತು ಮಾರ್ಜಿನ್ ಕಾಸ್ಟಿಂಗ್ ಇರ್ಬೋದು. ಮಾರ್ಜಿನ್ ಕಾಸ್ಟಿಂಗ್ 8 ವಿಡಿಯೋಸ್, ಪ್ರೋಸೆಸ್ ಕಾಸ್ಟಿಂಗ್ 8 ವಿಡಿಯೋಸ್, ಮತ್ತು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಮತ್ತು 10 ವಿಡಿಯೋಸ್ ಆಗಿದೆ. ಟೋಟಲ್ ನಿಮಗೆ ಗೊತ್ತಿರೋ ಹಾಗೆ 28 ವಿಡಿಯೋಸ್ ಆಗಿದೆ. 28 ವಿಡಿಯೋಸ್ಗೆ ಸಂಬಂಧಪಟ್ಟಂಗೆ ಇದ್ರ ಮೇಲೆ ಸಂಬಂಧಪಟ್ಟಂಗೆ ಆಪರೇಟಿಂಗ್ ಕಾಸ್ಟಿಂಗ್ ಮೇಲೆ ಈಗ ಮೂರನೇ ವಿಡಿಯೋ. ಓಕೆ, ಥರ್ಡ್ ವಿಡಿಯೋ. ಬಿಫೋರ್ ದ ಪ್ರೆಸೆಂಟೇಷನ್, ಐ ಆಮ್ ಅಕ್ಕಿ ಮಾರುತಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, SKLG Government First Grade College, Gangavaram. Today I will have a question which is appeared 2019 question paper of VSKV. Without delay, look at the question. So here VSKV 2019 15 marks question. Earlier class I have solved for 5 marks. ಇಂದಿನ ಕ್ಲಾಸಲ್ಲಿ ನಾನು 5 ಮಾರ್ಕ್ಸಿನ ಕ್ವಶನ್ ಅನ್ನು ಸಾಲ್ವ್ ಮಾಡಿದ್ದೀನಿ. ಈ ಕ್ಲಾಸಲ್ಲಿ ನಿಮಗೆ 15 ಮಾರ್ಕ್ಸಿನ ಕ್ವಶನ್ ಅನ್ನು ನಾನು ಸಾಲ್ವ್ ಮಾಡ್ತಕ್ಕಂಥ. ಓಕೆ, ಇಲ್ಲಿ ಎ ಪರ್ಸನ್ ಓನ್ಸ್ ಎ ಬಸ್ ವಿಚ್ ರನ್ಸ್ ಬಿಟ್ವೀನ್ ಬೆಂಗಳೂರು ಅಂಡ್ ಮೈಸೂರು ಅಂಡ್ ಬ್ಯಾಕ್ ಫಾರ್ 10 days ಇನ್ ಎ ಮಂತ್. ಒಂದು ತಿಂಗಳಲ್ಲಿ 30 ದಿವಸ ಇರ್ಬೋದು ಅಥವಾ 31 ದಿವಸ ಇರುತ್ತೆ. ಬಟ್ ಒಂದು ತಿಂಗಳು ಬಸ್ ರನ್ ಆಗಿದೆ, ಅದು ಬಿಟ್ವೀನ್ ಬೆಂಗಳೂರು ಟು ಮೈಸೂರು, ಬೆಂಗಳೂರಿಂದ ಮತ್ತು ಮೈಸೂರಿಂದ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ, ಅಂದರೆ ಫ್ರಮ್ ಬ್ಯಾಂಗ್ಳೂರು ಟು ಮೈಸೂರು, ಮೈಸೂರು ಟು ಬ್ಯಾಂಗ್ಳೂರು. ಸೊ 10 ದಿವಸ, ಅದು ತಿಂಗಳಲ್ಲಿ 10 ದಿವಸಗಳ ಕಾಲ ಬೆಂಗಳೂರಿಂದ ಮೈಸೂರು ತಿರುಗಾಡ್ತಾ ಇದೆ, ಇದು ಹೋಗಿ ಬರ್ತಾ ಇದೆ. ನೆಕ್ಸ್ಟ್ ಫುಲ್ ಸ್ಟಾಪ್. ದ ಡಿಸ್ಟೆನ್ಸ್ ಬಿಟ್ವೀನ್ ಬ್ಯಾಂಗ್ಳೂರು ಅಂಡ್ ಮೈಸೂರು ಈಸ್ 130 kilometers. Here 130 kilometers, here 10 days. The distance between Mysuru and Bengaluru was 130 kilometers. Look at this KMS, 130 kilometers. So here 130 kilometers between Mysuru and Bangalore is over. Next, the bus completes the trip from Bangalore and Mysuru and will back on the same day. ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇತ್ತು, ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ಸೊ ಅದೇ ದಿವಸ ಹೋಗೋದು ಬರೋದಿತ್ತು. ಸೊ ಅರ್ಥ ಏನು, ಹೋಗೋದೊಂದು ಟ್ರಿಪ್ ಆದರೆ ಬರೋದು ಇನ್ನೊಂದು ಟ್ರಿಪ್. ಟೋಟಲ್ 2 ಟ್ರಿಪ್ ಆಯಿತು. ಹೋಗ್ಲಿಕ್ಕೆ ಒಂದು ಟ್ರಿಪ್ ಮತ್ತು ವಾಪಸ್ ಅಲ್ಲಿಂದ ಬರಲಿಕ್ಕೆ ಒಂದು ಟ್ರಿಪ್. ಟೋಟಲ್ ಪರ್ ಡೇ 2 ಟ್ರಿಪ್ ಆಯಿತು. ಎಲ್ಲಿ, ಯಾವುದ್ರ ಮಧ್ಯೆ? ಮೈಸೂರು ಆ್ಯಂಡ್ ಬೆಂಗಳೂರು. ಅದು ಓನ್ಲಿ ಫಾರ್ 10 days. ಓನ್ಲಿ ಫಾರ್ 10 days. ಅಂದರೆ ನಂಬರ್ ಆಫ್ ಬಸ್ಸಸ್ 1, ನಂಬರ್ ಆಫ್ ಟ್ರಿಪ್ಸ್ 2, distance 130 kilometers, the number of days is 10. But monthly only 10 days ಮಾತ್ರ ಬೆಂಗಳೂರಿಂದ ಮೈಸೂರು. ನೆಕ್ಸ್ಟ್ ಇಲ್ಲಿ the bus goes to Nandi for another 10 days. First 10 days Mysuru to Bengaluru or Bengaluru to Mysuru, then another 10 days Bangalore to Nandi. The distance between Bangalore and Nandi is 60 kilometers. Here 60, another 10 days. Out of 30 days, first 10 days Bengaluru to Mysuru, another 10 days Bengaluru to Nandi. But distance was 60 kilometers. But the distance between Bengaluru and Mysuru 130, but the distance between Bengaluru and Nandi 60 kilometers. The trips is also completed on the same day. ಅಂದರೆ ಹೋಗೋದು ಅಂದರೆ ಅದೇ ಡೇ ಹೋಗಿರ್ತ ಬಸ್, ಮತ್ತೆ ತಿರ್ಗೋ ಮತ್ತೆ ಅದೇ ಡೇ ವಾಪಸ್ ಬರ್ತಾನೆ. Bengaluru to Nandi
ಫಾರ್ 10 days 60 kilometers. ಓಕೆ, 60 ಕಿಲೋಮೀಟ್ರು ಇಲ್ಲಿ ನಮಗೆ ಸಿಕ್ತು. ಅದು ನಂದಿ ಟು ಬೆಂಗಳೂರು ಆರ್ ಬೆಂಗಳೂರು ಟು ನಂದಿ. ಔಟ್ ಆಫ್ 30 days ಅಲ್ಲಿ ಇನ್ ಎ ಮಂತ್ ಅಂತ ಹೇಳಿದಕ್ಕೋಸ್ಕರ 10 days ಬೆಂಗಳೂರು ಟು ಮೈಸೂರು, another 10 days ಬೆಂಗಳೂರು ಟು ನಂದಿ. ದೆನ್ ಹಿಯರ್ ಫಾರ್ ದ ರೆಸ್ಟ್ ಆಫ್ 4 days, ಇನ್ನು 4 days ನೆಕ್ಸ್ಟ್ ಅಂದರೆ 10 ದಿವಸ ಆಯಿತು, 10 ದಿವಸ 20 ದಿವಸ ಆಯಿತು. ನೆಕ್ಸ್ಟ್ 4 ದಿವಸ ಆಫ್ ಇಟ್ಸ್ ಆಪರೇಷನ್ ಇಟ್ ರನ್ಸ್ ಇನ್ ದ ಲೋಕಲ್ ಸಿಟಿ. ಡೈಲಿ ಡಿಸ್ಟೆನ್ಸ್ ಕವರ್ಡ್ 30 kilometers. ಇಯರ್ 4 days, 10 ದಿವಸ ಬೆಂಗಳೂರು ಟು ಮೈಸೂರು, ಇನ್ನೂ 10 ದಿವಸ ಬೆಂಗಳೂರು ಟು ನಂದಿ, ಇನ್ನೂ 4 ದಿವಸ ಲೋಕಲ್ ಸಿಟಿ ಅಲ್ಲೇ ಬೆಂಗಳೂರಲ್ಲೇ 4 days ರನ್ ಆಗ್ತಾ ಇತ್ತು. ರೆಸ್ಟ್ ಆಫ್ ದ 4 days ದ ಬಸ್ ರನ್ಸ್ ಇನ್ ದ ಲೋಕಲ್ ಸಿಟಿ ಡಿಸ್ಟೆನ್ಸ್ ವಾಸ್ 30 kilometers. ಸೊ ಹಿಯರ್ ಟ್ರಿಪ್ಸ್ we presumed that one number of trips ಇಲ್ಲಿ ಒಂದು ಬರ್ತದೆ, ಯಾಕಂದರೆ ಲೋಕಲ್ ಸಿಟಿಯಲ್ಲಿ ತಿರುಗ್ತಾ ಓಡಾಡ್ತಾ ಅಂದರೆ ರನ್ ಆಗ್ತಾ ಇದೆ ಒಂದು ಪ್ಲೇಸ್. ಅಂದರೆ ಲೋಕಲ್ ಸಿಟಿಯಲ್ಲೇ ಬಸ್ಸು ಸಾರಿಗೆಯನ್ನು ಮಾಡ್ತಾ, ಅಂದರೆ ಲೋಕಲ್ ಸಿಟಿಯಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ನಗರದಲ್ಲಿ ಅದು ಸುತ್ತಾಡ್ತಾ ಇದೆ. ಆ ಸ್ಥಳೀಯದಲ್ಲಿ ಸುತ್ತಾಡ್ತಕ್ಕಂಥ ಸ್ಥಳೀಯ ಪ್ರದೇಶದಲ್ಲಿ ಸುತ್ತಾಡ್ತಕ್ಕಂಥ ಒಂದು ಕಿಲೋಮೀಟರ್ಸ್ ಏನು ಹೇಳ್ತೀವಿ ಡಿಸ್ಟೆನ್ಸ್ 30 kilometer ಇತ್ತು. ಅದರ ಕಿಲೋಮೀಟರ್ಸ್ ಎಷ್ಟಿತ್ತು ಅಂತ ಹೇಳಿದ್ರೆ ಅಂತರ, ಆ ಒಂದು ಲೋಕಲ್ ಅಂದರೆ ಸ್ಥಳೀಯ ನಗರದ ಅಂತರ ಎಷ್ಟಿತ್ತು ಅಂದರೆ 30 kilometer ಅಷ್ಟು ಇತ್ತು. ಸೊ ಇಲ್ಲಿ 10 ದಿವಸ, ಇಲ್ಲಿ 10 days, another 10 days, next in 4 days. Then for 10 days Bangalore to Mysore 130, then from Bangalore to Nandi 60 kilometers, from in the local city of Bangalore 30 kilometers. So here calculate charge to be made by the person when he wants to earn a profit on his takings. Here profit is given 25%. So we have to calculate charge to be made by the person when he wants to earn profit 25% on his net taking or taking. ಅಂದರೆ ಇಲ್ಲಿ ನಾವು ಒಬ್ಬ ಪರ್ಸನ್ನಿಗೆ ಎಷ್ಟು ಚಾರ್ಜ್ ಮಾಡ್ಬೋದಾಗಿತ್ತು, 25% ಅಷ್ಟು ಲಾಭದ ಮಿತಿಯನ್ನು ಇಟ್ಕೊಂಡು, 25% ಒಂದು ಮಾರ್ಜಿನ್ ದರ ಏನು ಹೇಳ್ತೀವಿ, 25% ಪ್ರಾಫಿಟನ್ನು ಬೇಸ್ ಆಗಿಟ್ಟುಕೊಂಡು, ಅದೇ ಒಬ್ಬ ಬಸ್ ಆಪರೇಟರ್ ಅಥವಾ ಬಸ್ ಓನರ್ 25% ಅಷ್ಟು ಪ್ರತಿಶತ ಅಂದರೆ ಅವನು 25% ಅಷ್ಟು ಪ್ರಾಫಿಟನ್ನು ಗಳಿಸೋದಾದರೆ, ಅದರ ಗಳಿಸುವಂಥ ಇಚ್ಛೆ ಇದ್ದರೆ ಅವನ ಒಂದು ಚಾರ್ಜ್ ಎಷ್ಟು ಮಾಡ್ಬೋದು. ಒಬ್ಬ ಪ್ಯಾಸೆಂಜರ್ಗೆ ಅವನು ಲಾಭ ಗಳಿಸ್ಬೇಕು, 25% ಅಷ್ಟು ಲಾಭ ಗಳಿಸ್ಬೇಕಂದ್ರೆ ಎಷ್ಟು ರೂಪಾಯಿ ಬಸ್ಸಿನ ದರವನ್ನು ನಿಗದಿಪಡಿಸಿದರೆ ಅವನು ಲಾಭ 25% ಲಾಭ ಪಡೆಯುವಲ್ಲಿ ಅವನು ಸಕ್ಸಸ್ ಆಗ್ತಾನೆ. ಹೌ ಮಚ್, if he wants to earn 25% of the profit, what is the cost per passenger he should be charged on each passenger? Cost of cost per passenger or profit per. ಈಗ ಕಾಸ್ಟ್ ಪರ್ ಪ್ಯಾಸೆಂಜರ್ ಎಷ್ಟನ್ನು ಚಾರ್ಜ್ ಮಾಡಿದ್ರೆ 25% ಲಾಭ ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಕಂಡುಹಿಡಿಯಿರಿ. ಅಂದರೆ 25% ನಾವು ಲಾಭ ಗಳಿಸ್ಬೇಕಾದ್ರೆ ಎಷ್ಟು ರೇಟ್ ಒಬ್ಬ ಪ್ಯಾಸೆಂಜರಿಗೆ ಇರಬೇಕು. ನೆಕ್ಸ್ಟ್ ದ ಅದರ್ ಇನ್ಫಾರ್ಮೇಷನ್ ಈಸ್ ದ ಕಾಸ್ಟ್ ಆಫ್ ದ ಬಸ್ 3 lakh, ಡಿಪ್ರಿಸಿಯೇಷನ್ ಅಟ್ 20%. ಸೊ 3 lakh into 20 divided by 100, 60,000. 60,000 ಇಸ್ ದ ಪರ್ ಇಯರ್. ಇದು ಒಂದು ವರ್ಷದ್ದಾಯಿತು ಡಿಪ್ರಿಸಿಯೇಷನ್. ಇಲ್ಲಿ ಇನ್ ಎ ಮಂತ್ ಅಂತ ಹೇಳಿದಕ್ಕೋಸ್ಕರ 60,000 ರೂಪಾಯಿ ಡಿವೈಡ್ ಬೈ 12 ಮಾಡಬೇಕು. ಸೊ 20% ಆನ್ 3 lakh. 3 lakh into 20 divided by 100, 60,000 depreciation per annum. Per month 60,000 divided by 12 per month will be 5,000 is the depreciation per month. Why? Because depreciation per month, because here in a month is given, when the data is given or when the information given on the basis of per year or year, we have to convert into monthly. ಅದನ್ನು ಮಂತ್ಲಿ ರೂಪದಲ್ಲಿ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ. ಓಕೆ,
Next, okay, next here salary to clerk 250 per month. Okay, the as usual given 250. Okay, 250 as usual ಹಾಗೆ ತಗೋಬೇಕು. ಇನ್ಶೂರೆನ್ಸ್ rupees 7500 per annum. ಇದು ಇಯರ್ ವೈಸ್ ಇದೆ. We should convert into month. It is salary is comes under fixed charges according to the format. Insurance also comes under fixed charges or fixed expenses or standing charges. ಇದನ್ನ ಎರಡು ಸ್ಟ್ಯಾಂಡಿಂಗ್ ಚಾರ್ಜಸ್ ಅಥವಾ ಫಿಕ್ಸ್ಡ್ ಚಾರ್ಜಸ್ ನಲ್ಲಿ ಬರ್ತದೆ. ಡೆಪ್ರಿಸಿಯೇಷನ್ ಬೇಸ್ಡ್ ಆನ್ ಲೈಫ್ ಆಫ್ ದ ಮಷಿನ್ ಇರೋದ್ರಿಂದ we have to charge under fixed charges. ಇದನ್ನ ನಾವು ಎಸ್ಟಿಮೇಟೆಡ್ ಲೈಫ್ ಆಫ್ ಇಯರ್ಸ್ ಮೇಲೆ ಮಾಡೋದ್ರಿಂದ ನಾವು 20% ಹೇಳೋದ್ರಿಂದ ಇದನ್ನ ನಾವು ಫಿಕ್ಸ್ಡ್ ಚಾರ್ಜಸ್ ಎಲ್ಲ ಆಗಬೇಕು. ಬೇಸ್ಡ್ ಆನ್ ಲೈಫ್ ಆಫ್ ದ ಮಷಿನ್, ಲೈಫ್ ಆಫ್ ದ ಕಿಲೋಮೀಟರ್ಸ್ ಬಂದರೆ ಅದು ಬೇರೆ. ಓಕೆ, ಬೇಸ್ಡ್ ಆನ್ ಲೈಫ್ ಅಂತ ಬಂದಾಗ ಇದನ್ನು ನಾವು ಫಿಕ್ಸ್ಡ್ ಚಾರ್ಜಸ್ ಅಲ್ಲಿ ತೆಗಿಬೇಕು. ಫಿಕ್ಸ್ಡ್ ಚಾರ್ಜಸ್ ಎಲ್ಲ ಆಗಬೇಕು. ಯಾವುದು? ಡಿಪ್ರಿಸಿಯೇಷನ್. ನೆಕ್ಸ್ಟ್ ಇದನ್ನ ಇಯರ್ ಇರೋದನ್ನ ಮಂತ್ಲಿ ಕನ್ವರ್ಟ್ ಮಾಡಬೇಕು. ಇದು ಸ್ಟ್ಯಾಂಡಿಂಗ್ ಚಾರ್ಜಸ್ ಎಲ್ಲ ಆಗಬೇಕು. ಡೀಸೆಲ್ ಕನ್ಸಂಪ್ಷನ್ 10 ಕಿಲೋಮೀಟರ್ಸ್ ಪರ್ ಲೀಟರ್ ಕಾಸ್ಟಿಂಗ್ ₹4 per ಲೀಟರ್. 10 ಕಿಲೋಮೀಟರ್ಗೆ 1 ಲೀಟರ್ ಪೆಟ್ರೋಲ್ ಖರ್ಚಾಗ್ತಾ ಇದೆ. 10 ಹಿಯರ್ ಲುಕ್ ಅಟ್ ದಿಸ್ ಡೀಸೆಲ್ ಕನ್ಸಂಪ್ಷನ್ 10 ಕಿಲೋಮೀಟರ್ಸ್ ಪರ್ ಲೀಟರ್. 1 ಲೀಟರ್ 10 ಕಿಲೋಮೀಟರ್ಗೆ ಡೀಸೆಲ್ ವೇಸ್ಟ್ ಹೋಗ್ತಾ ಇದೆ, ಖರ್ಚಾಗ್ತಾ ಇದೆ. ಓಕೆ, for 10 kilometers 1 liter of diesel has been consuming. Then the cost per liter of the diesel was ₹4 per liter. Then what about the whole? I mean in a month kilometers. I mean in month kilometers means what? Here 10 days is there, another 10 days is there, 4 days is there. For 10 kilometers 1 liter diesel consumes. Then what about whole kilometers? I mean whole month kilometers run by a bus. Whole month kilometers run a bus. Here look at this, here 10 days 130 kilometers. Here another 10 days 60 kilometers. Here another 4 days 30 kilometers. What about 30 kilometers, 60 kilometers and 130 kilometers? We have to calculate number of kilometers, total number of kilometers run in a month. ಒಟ್ಟು ತಿಂಗಳಲ್ಲಿ ಎಷ್ಟು ಕಿಲೋಮೀಟರ್ಸ್ ಇದು ರನ್ ಆಗಿದೆ, ಚಲನೆ ಆಗಿದೆ, ಎಷ್ಟು ಕಿಲೋಮೀಟರ್ಗಳಲ್ಲಿ ಅದು ರನ್ ಮಾಡ್ಕೊಂಡ್ರೆ ಚಲಿಸಿದೆ ತಿಂಗಳ ಲೆಕ್ಕ ಆದರೆ 10 ಕಿಲೋಮೀಟರ್ಗೆ 1 ಲೀಟರ್ ಪೆಟ್ರೋಲ್ ಖರ್ಚಾದರೆ ತಿಂಗಳಿಗೆ ಅದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ, ಆ ತಿಂಗಳಿಗೆ ಎಷ್ಟು ಕಿಲೋಮೀಟರ್ಸ್ ರನ್ ಆಗಿರುತ್ತಲ್ಲ ಅಷ್ಟಕ್ಕೂ ಪೆಟ್ರೋಲ್ ಎಷ್ಟು ಕನ್ಸೂಮ್ಷನ್, ಎಷ್ಟು ಅಮೌಂಟು, ಎಷ್ಟು ಲೀಟರ್ ಪೆಟ್ರೋಲ್ ಬೇಕಾಗುತ್ತೆ, ಅದಕ್ಕೆ ಎಷ್ಟು ರೂಪೀಸ್ ಖರ್ಚು ಮಾಡಬೇಕಾಗುತ್ತೆ. ಸೊ 1 ಲೀಟ್ರಿಗೆ ₹4 ಆದರೆ ವಾಟ್ ಅಬೌಟ್ ಹೋಲ್ ಮಂತ್ ಕಿಲೋಮೀಟರ್ಸ್ ರನ್ ಬೈ ಎ ಬಸ್, ಇದನ್ನು ನಾವು ವರ್ಕಿಂಗ್ ಔಟ್ ಮಾಡಬೇಕು. ಸೊ ಇದನ್ನ ಐ ವಿಲ್ ಶೋ ಯು ಇನ್ ದ ಫಾರ್ಮೆಟ್. ನೆಕ್ಸ್ಟ್ ಟೋಕನ್ ಟ್ಯಾಕ್ಸ್ ₹6,000 per annum. ದ ಟೋಕನ್ ಟ್ಯಾಕ್ಸ್ ಇಸ್ ಟು ಬಿ ಚಾರ್ಜ್ ಅಂಡರ್ ಫಿಕ್ಸ್ಡ್ ಚಾರ್ಜಸ್. ಇದನ್ನು ಫಿಕ್ಸ್ಡ್ ಚಾರ್ಜಸ್ ಆಗಬೇಕು. ಡೀಸೆಲ್ ಕನ್ಸಂಪ್ಷನ್ ಬಂದು ರನ್ನಿಂಗ್ ಚಾರ್ಜಸ್ನಲ್ಲಿ ಆಗಬೇಕು. ಡೀಸೆಲ್ ಬಂದು ಯಾವುದರಲ್ಲಿ? ರನ್ನಿಂಗ್ ಚಾರ್ಜಸ್. ನೆಕ್ಸ್ಟ್ ಅದಾದ ನಂತರ ಲುಬ್ರಿಕೆಂಟ್ ₹10 per 100 kilometers. 100 kilometersಗೆ ₹10 ಲುಬ್ರಿಕೆಂಟ್ ಆಗಿ ಖರ್ಚಾಗ್ತಾ ಇದೆ. ದೆನ್ ಒಂದು ತಿಂಗಳಲ್ಲಿ ರನ್ ಮಾಡಿರ್ತಕ್ಕಂಥ ಕಿಲೋಮೀಟರ್ಸ್ ಎಷ್ಟಿದೆ, ಅದಕ್ಕೆ ಎಷ್ಟು ಅಂದರೆ 100 ಕಿಲೋಮೀಟರ್ಗೆ ₹10 ಖರ್ಚಾದರೆ ಪರ್ ಮಂತ್ ಕಿಲೋಮೀಟರ್ಸ್ ರನ್ ಬೈ ಅ ಬಸ್ ಕ್ವಶನ್ ಮಾರ್ಕ್. ಒಂದು ತಿಂಗಳಲ್ಲಿ ಆ ಬಸ್ಸು ಎಷ್ಟು ಚಲನೆ ಮಾಡಿದೆ, ಕಿಲೋಮೀಟರ್ಸ್ ಗಟ್ಟಲೆ ಎಷ್ಟು ಓಡಾಡಿದೆ, ರನ್ ಮಾಡಿದೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಎಷ್ಟು ಅದು ಚಲನೆ ಮಾಡಿದೆ ಅನ್ನೋದನ್ನ ಕಂಡುಹಿಡಿಬೇಕು. ಅಂದರೆ 100 ಕಿಲೋಮೀಟರ್ಗೆ ₹10 ಆದರೆ ವಾಟ್ ಅಬೌಟ್ 130, ವಾಟ್ ಅಬೌಟ್ 60 ಕಿಲೋಮೀಟರ್ಸ್, ವಾಟ್ ಅಬೌಟ್ 30. ಓಕೆ, ಇದಕ್ಕೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅದನ್ನು ವರ್ಕಿಂಗ್ ಔಟ್ ಮೂಲಕ ತೋರಿಸ್ತೇವೆ. ನೆಕ್ಸ್ಟ್ ಅದಾದ ನಂತರ ಇದನ್ನು ಯಾವುದ್ರಲ್ಲಿ ಹಾಕಬೇಕು? ರನ್ನಿಂಗ್ ಚಾರ್ಜಸ್. ನೆಕ್ಸ್ಟ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ₹2,500 per month. ಇಟ್ ಈಸ್ ಶೋನ್ ಅಂಡರ್ ಮೇಂಟೆನೆನ್ಸ್ ಚಾರ್ಜಸ್. ಇದರ ಮೇಂಟೆನೆನ್ಸ್ ಚಾರ್ಜಸ್ ಅಲ್ಲಿ ಹಾಕಬೇಕು ₹2,500 per month ಅಂತಿದೆ. ಅದನ್ನು ಆ್ಯಸ್ ಯೂಶುವಲ್ ಹಾಗೆ ಹಾಕಬೇಕು. ಓಕೆ, ನೆಕ್ಸ್ಟ್ ಪರ್ಮಿಟ್ ಫೀಸ್ ₹1,500 per month. ಇದನ್ನು ಕೂಡ ಹಾಗೆ ಸ್ಟ್ಯಾಂಡಿಂಗ್ ಚಾರ್ಜಸ್ ಎಲ್ಲ ಆಗಬೇಕು. ಇದನ್ನು ಪರ್ ಮಂತ್ ಕೊಟ್ಟಿದ್ದಾರೆ, ಆ್ಯಸ್ ಯೂಶುವಲ್ ಹಾಗೆ ಆಗಬೇಕು. ನೆಕ್ಸ್ಟ್ ನಾರ್ಮಲಿ ಕ್ಯಾಪಾಸಿಟಿ ಆಫ್ 50%. ಬಸ್ ಕ್ಯಾಪಾಸಿಟಿ ಎಷ್ಟನ್ನು ಆಕ್ಯುಪೈ ಮಾಡೋಗಿತ್ತು? 50%. ದ ಕ್ಯಾಪಾಸಿಟಿ ಆಫ್ ದ ಬಸ್ 50%. The bus generally occupies 90% of the capacity. Capacity utilized 90%. ಅಂದರೆ 45 ಜನ ಮಾತ್ರ ಕ್ಯಾರಿ ಮಾಡ್ತಾ ಇತ್ತು.
50 ಜನ ಕೂಡ್ತಕ್ಕಂಥ ಪ್ಲೇಸ್, 50 ಜನ ಕ್ಯಾರಿ ಮಾಡ್ತಕ್ಕಂಥ ಬಸ್ಸು 90% ಅಷ್ಟು ಕ್ಯಾರಿ ಮಾಡ್ತಾ ಇತ್ತಂತೆ. ಅಂದರೆ 50 × 90/100 ಮಾಡಿದ್ರೆ 45 ಜನಗಳನ್ನು ಅದು ಪ್ರತಿ ಸಾರಿ ಕ್ಯಾರಿ ಮಾಡ್ತಾ ಇತ್ತು. ಇನ್ನು 5 ಸೀಟ್ ಹಾಗೆ ಖಾಲಿ ಉಳಿತಾ ಇತ್ತು. ದ ರೆಸ್ಟ್ ಆಫ್ ದ 5 member seat left empty while to and from or to and fro or from Bengaluru to Mysore or Bengaluru to Nandi or local city 45 members ಅದು ಕ್ಯಾರಿ ಮಾಡ್ತಾ ಇತ್ತು. ಸೊ ಹಿಯರ್ ದಿಸ್ ಇಸ್ ದ ಕ್ವಶನ್. ಲುಕ್ ಅಟ್ ದಿಸ್ ಸೊಲ್ಯೂಷನ್. ವರ್ಕಿಂಗ್ ಔಟ್ ಹಿಯರ್ passenger kilometers, number of buses here 1, number of trips, distance, number of days, capacity utilized. This is the formula. First, Bengaluru to Mysore bus is 1, number of trips 2. Look at this. Here the bus completes the trip from Bengaluru to and Mysore and will be come back on the same day. It means okay, ಇಲ್ಲಿ ನಂಬರ್ ಆಫ್ ಬಸ್ 1, 2 ಟ್ರಿಪ್ಸ್ ಹೋಗೋ ಅಂದರೆ ಅವತ್ತೇ ಹೋಗಿ ಅವತ್ತೇ ಬರ್ತಕ್ಕಂಥದ್ದು. ಡಿಸ್ಟೆನ್ಸ್ ಬಂದು 130 ಕಿಲೋಮೀಟರ್ಸ್ ಇದೆ ಫ್ರಮ್ ಬೆಂಗಳೂರು ಟು ಮೈಸೂರು 130. ನೆಕ್ಸ್ಟು ನಂಬರ್ ಆಫ್ ಡೇಸ್ is 10. Number of days 10. Look at this here. For 10 days, that's why here 10 into capacity. Usually normal capacity, as I said before while explaining the question, normal capacity is 50%. So here 50. Capacity 90/100. Look at this here, capacity. The bus generally occupies 90% of the capacity. So here 90/100. So 1 into 2, 2 into 130, 130 into 10, 10 into 50 into 90/100. 1,17,000 is passenger kilometers from Bengaluru to Mysore. Next, Bengaluru to Nandi. Number of buses is 1. Number of trips is also 2. How it is 2? Look at this. That the bus goes to Nandi for the another 10 days. Here also 10 days. Here 10 days is over. Another 10 days from Bengaluru to Mysore. Sorry, Bengaluru to Nandi. So 10 days. The distance between the Bengaluru and Nandi is 60 kilometers. Here distance is 60. The trips is also completed the same day. It means that from Bangalore to Nandi, then again from Nandi to Bangalore. Here 2 trips. ಅಲ್ಲಿ 2 ಟ್ರಿಪ್ಸ್ ಬರ್ತದೆ. ಬೆಂಗಳೂರಿಂದ ನಂದಿಯಿಂದ ಮತ್ತೆ ಬೆಂಗಳೂರು ಹೋಗಿರೋದು 60 ಕಿಲೋಮೀಟರ್ ಹೊಂದಿದೆ. 60 ಕಿಲೋಮೀಟರ್ ಡಿಸ್ಟೆನ್ಸ್ ಆಯಿತು. ನಂಬರ್ ಆಫ್ ಡೇಸ್ ಬಂದು 10 ಆಯಿತು. ನಂಬರ್ ಆಫ್ ಟ್ರಿಪ್ಸ್ ಒಂದು 2 ಆಯಿತು. ಡಿಸ್ಟೆನ್ಸ್ ಬಂದು 60 ಕಿಲೋಮೀಟರ್ಸ್. Capacity, so 50. Capacity utilized 90/100. So look at this. 1 to 2 into 60 into 10 into 50 is normal capacity or capacity. Then the capacity utilized 90/100. Then local area only 4 days. Here for the rest of the 4 days of its operation, it runs in the local city. Daily distance covered 30 kilometers. Here didn't mention that the same trip completed the same day. Didn't mention that. So that's why we presumed that number of trips is 1. Number of trips is 1. So ಇಲ್ಲಿ ಅವತ್ತೇ ಲೋಕಲ್ ಸಿಟಿ ಅಂದರೆ ಸ್ಥಳೀಯ ನಗರಗಳಲ್ಲಿ ಅದು ಓಡಾಡ್ತಾ ಇತ್ತು ಬಸ್ಸು. ಸೊ ಅದು ಟ್ರಿಪ್ಸ್ ಬಂದು ಅಲ್ಲಿ ಒಂದೇ ಅಸಂಪ್ಷನ್ ಮಾಡಬೇಕು. ಸೊ ಇಲ್ಲಿ 4 ಡೇಸ್ ಅಂದಾಗ ಇಲ್ಲಿನೂ ಅಷ್ಟೇ ಡಿಸ್ಟೆನ್ಸ್ ಬಂದು 30 ಕಿಲೋಮೀಟರ್ಸ್. ನಂಬರ್ ಆಫ್ ಟ್ರಿಪ್ಸ್ 1, ನಂಬರ್ ಆಫ್ ಡೇಸ್ 4, ನಾರ್ಮಲ್ ಕೆಪಾಸಿಟಿ 50, 90/100 is common. So look at this. 1, number of bus 1, number of trips 1, then distance is 30 kilometers, number of days is 4, then capacity as usual 50, capacity utilized is 90/100. So these make these totals 1,17,000 plus 54,000 plus 5,400. The total passenger kilometers is 1,76,400. Next step is calculation of ascertaining kilometers, total kilometers in a month. Why we need to ascertain total kilometers in a month? Because ಯಾಕೆ ಇದನ್ನ ಕಿಲೋಮೀಟರ್ಸ್ ರನ್ ತಿಂಗಳಿಗೆ ಯಾಕೆ ಕಂಡುಹಿಡಿಯಬೇಕು? ಕಿಲೋಮೀಟರ್ಸ್ ಅನ್ನು ಎದಕ್ಕೋಸ್ಕರ ಅಸರ್ಟೈನ್ ಮಾಡಬೇಕು? Why do we need to ascertain? Why do we ascertain total kilometers in a month?
ಯಾಕೆ? Is there necessary to ascertain the total kilometers run in a month? Yes, because here look at this. Diesel consumption 10 kilometers per liter, but for 10 kilometers is 4 rupees per liter for 1 liter diesel consumed. What about month kilometers run by a bus? 10 ಕಿಲೋಮೀಟರ್ಗೆ 1 ಲೀಟರ್ ಪೆಟ್ರೋಲ್ ಖರ್ಚಾದರೆ 4 ರೂಪಾಯಿದಂಗ ಅದು 1 ಲೀಟರ್ಗೆ ಡೀಸೆಲ್ ಆಯಿತು. ಇದನ್ನು ಒಂದು ತಿಂಗಳಲ್ಲಿ ಬಸ್ ಎಷ್ಟು ರನ್ ಆಯಿತು ಅಂತ ಕಂಡುಹಿಡಿಯೋದಕ್ಕೋಸ್ಕರ ಇದಕ್ಕೋಸ್ಕರ ಮಾಡಬೇಕು. ಜೊತೆಗೆ ಲುಬ್ರಿಕೆಂಟ್ rupees 10,000 per 100 kilometers. Due to these two reasons, we have to ascertain kilometers run. Look at this. Bangalore to Mysore, Bangalore to Nandi, local area. So up to this, up to here, enough to calculate total kilometers run in a month. ಇಲ್ಲಿವರೆಗೂ ನಾವು ತಗೊಂಡ್ರೆ ಸಾಕು. ಕೆಪಾಸಿಟಿ ಮತ್ತು ಕೆಪಾಸಿಟಿ ಯುಟಿಲೈಸೇಷನ್ ಬಿಟ್ಟು ಉಳಿದೆಲ್ಲ ಅದನ್ನೇ ತಗೊಂಡ್ರೆ ನಮಗೆ ಟೋಟಲ್ ಕಿಲೋಮೀಟರ್ಸ್ ಇಲ್ಲಿವರೆಗೂ. ಸೊ ನೀವು ಇಲ್ಲಿವರೆಗೆ ತಗೋಬೇಕು. ಸೊ 10 ವರೆಗೂ 1 2 3 4 ಐಟಮ್ಸ್ ಅನ್ನು ಕನ್ಸಿಡರ್ ಮಾಡಿ ನಾವು ಟೋಟಲ್ ಕಿಲೋಮೀಟರ್ಸ್ ಅನ್ನು ಕಂಡುಹಿಡಿತೀವಿ. ಸೇಮ್, ನಥಿಂಗ್ ವಿಲ್ ಬಿ ಚೇಂಜ್ಡ್. ಓಕೆ, ಸೇಮ್ ಹಿಯರ್ 60 30 ದೆನ್ 10 10 10 10 4 ದೆನ್ ಟೋಟಲ್ ಕಿಲೋಮೀಟರ್ಸ್ 3920 in a month. 3920 ಟೋಟಲ್ ಕಿಲೋಮೀಟರ್ಸ್ ರನ್ ಇನ್ ಎ ಮಂತ್. ಒಂದು ತಿಂಗಳಲ್ಲಿ 3920 ಅಂದರೆ ಈಗ ನಮಗೆ ಲೆಕ್ಕ ಈಸಿಯಾಗಿ ನಾವು ಅಸರ್ಟೈನ್ ಮಾಡ್ಬೋದು. ಓಕೆ, ಲುಕ್ ಅಟ್ ದಿಸ್. ಇಲ್ಲಿ ಹಿಯರ್ ಡೀಸೆಲ್ ಕನ್ಸಂಪ್ಷನ್ 10 kilometers per liter, costing ₹4. So 1 liter ₹4. Then what about for 10 kilometers 1 liter diesel consumed? 1 ಲೀಟರು ಡೀಸೆಲ್ ಕನ್ಸಂಪ್ಷನ್ ಆಗ್ತಾ ಇದೆ, ಅದಕ್ಕೆ 4 ರೂಪಾಯಿದಂಗೆ ಒಂದು ಲೀಟರ್ ಡೀಸೆಲ್ಗೆ 4 ರೂಪಾಯಿ ಆದರೆ 10 ಕಿಲೋಮೀಟರ್ಗೆ 1 ಲೀಟರು ಡೀಸೆಲ್ ಕನ್ಸಂಪ್ಷನ್ ಆದರೆ 3920 ಕಿಲೋಮೀಟರ್ಸ್ಗೆ ಎಷ್ಟು ಡೀಸೆಲ್ ಹೋಗ್ತದೆ? 4 ರೂಪಾಯಿದಂಗೆ ಆದರೆ 1 ಲೀಟರ್ಗೆ 4 ರೂಪಾಯಿ ಡೀಸೆಲ್, 10 ಕಿಲೋಮೀಟರ್ಗೆ 1 ಲೀಟರ್ ಡೀಸೆಲ್ ಖರ್ಚಾದ್ರೆ 3920 ಕಿಲೋಮೀಟರ್ಸ್ಗೆ ಎಷ್ಟು ಡೀಸೆಲ್ ಖರ್ಚಾಗುತ್ತೆ? 4 ರೂಪಾಯಿದಂಗಾದ್ರೆ ರುಪೀಸ್ ರೂಪದಲ್ಲಿ. ಫಾರ್ 10 kilometers 1 liter diesel consumed. For 10 kilometers 1 liter of diesel had been consumed. What about 3920 kilometers? So that's why look at this. Diesel consumption 4 rupees for 10 kilometers. Then what about 3920 total kilometers run in a month? So 4 divided by 10, this is rupees, this is 10 kilometers, this is kilometers run in a month. 4 divided by 10 into 3920, the total will be 392. Is amount is like what we call diesel consumption in rupees for a month. 392 ರೂಪಾಯಿ ಅನ್ನೋದು ಒಂದು ತಿಂಗಳಿಗೆ ಡೀಸೆಲ್ಗೆ ಖರ್ಚಾಗ್ತಕ್ಕಂಥ ರೊಕ್ಕ. 392 ರೂಪಾಯಿ ಅದು 10 ಕಿಲೋಮೀಟರ್ಗೆ 1 ಲೀಟರ್ ಖರ್ಚಾದರೆ 1 ಲೀಟರ್ಗೆ ಡೀಸೆಲ್ 4 ರೂಪಾಯಿ. ಸೊ 10 ಕಿಲೋಮೀಟರ್ 1 ಲೀಟರ್ ಖರ್ಚಾದರೆ 3920 ಕಿಲೋಮೀಟರ್ಗೆ 4 ರೂಪಾಯಿದಂಗೆ ಮತ್ತು 10 ಕಿಲೋಮೀಟರ್ಗೆ ಲೆಕ್ಕ ಮಾಡಿದ್ರೆ ನಮಗೆ 392 ರೂಪಾಯಿ. ನೆಕ್ಸ್ಟ್ ಸೇಮ್ ಹಿಯರ್ ಲುಬ್ರಿಕೆಂಟ್ ₹10 per 100 kilometers. Lubricant oil has been incurred ₹10 for 100 kilometers. What about 3920? Okay, look at this. Here lubricant oil 10 divided by 10 is the rupees. 100 is kilometers. For 100 kilometers, ₹10 has been incurred. Then what about 3920? 10 divided by 100 into 392. Here I had spelled wrong. So 1568. 1568. Okay. ಇದು ಡೀಸೆಲ್ ಕನ್ಸಂಪ್ಷನ್ 4 divided by 10 3920 ಮಾಡಿದ್ರೆ 1568 ರೂಪಾಯಿ ಡೀಸೆಲ್ ಕನ್ಸಂಪ್ಷನ್ ಆಯಿತು.
ಮತ್ತು ಲುಬ್ರಿಕೆಂಟ್ ಆಯಿಲ್ ಬಂದು 3920 ಮಾಡಿದ್ರೆ 392, ಇದು ರುಪೀಸ್ ರೂಪದಲ್ಲಿ ಆಯಿತು. ಡೀಸೆಲ್ ಕನ್ಸಂಪ್ಷನ್ ಇನ್ ರುಪೀಸ್ 1568, ದೆನ್ ಲುಬ್ರಿಕೆಂಟ್ ಆಯಿಲ್ ಇನ್ ರುಪೀಸ್ 392. Okay, this is the way of calculating. Next, look at this. Standing charges. Depreciation is 3. Cost of asset is given 3 lakh 20 divided by 100. As I said before while explaining the question. So look at this. The other information. Cost of bus 3 lakh. Depreciation at 20%. So look at this. So 3 lakh into 20 divided by 100, 60,000 rupees per annum. 60,000. ಇದು ಒಂದು ವರ್ಷಕ್ಕೆ ಆಯಿತು. ಪರ್ ಮಂತ್ಗೆ ನಮಗೆ ಅಮೌಂಟ್ ಗೊತ್ತಿಲ್ಲ. Here we didn't know that depreciation per month. That's why 60,000 divided by 12, 5,000 is depreciation per month. Next, salary to clerk per month is given in the question. Insurance in per annum. We shall convert per month 7,000. We should convert into month. In rupees in month. Rupees per month. 7,500 divided by 12, 625. Token tax is also standing charges. As I said here, look at this. Insurance is per annum is given. Salary to clerk is given per month. As usual, I posted under standing charges. ಇದನ್ನೆಲ್ಲ ಸ್ಟ್ಯಾಂಡಿಂಗ್ ಚಾರ್ಜಸ್ನಾಗ ಹಾಕಿದ್ದೀನಿ. ಇದು ಪರ್ ಮಂತ್ ಇದೆ, ಆಸ್ ಯೂಶುವಲ್ ಹಂಗೆ ಹಾಕಬೇಕು. ಇದು ಇನ್ಶೂರೆನ್ಸ್ ಪರ್ ಇಯರ್ ಇದೆ, ಅದನ್ನು ಮಂತಿಗೆ ಕನ್ವರ್ಟ್ ಮಾಡಿದ್ದೀನಿ. ಡೀಸೆಲ್ಲು ಹಾಕಿದ್ದೀನಿ ಯಾವುದರಲ್ಲಿ, ರನ್ನಿಂಗ್ ಚಾರ್ಜಸಲ್ಲಿ. ಟೋಕನ್ ಟ್ಯಾಕ್ಸು ಪರ್ ಇಯರ್ ಇದೆ, ಅದನ್ನು ಮಂತಿಗೆ ಕನ್ವರ್ಟ್ ಮಾಡಿದ್ದೀನಿ. ಸ್ಟ್ಯಾಂಡಿಂಗ್ ಚಾರ್ಜಸ್ ಎಲ್ಲ ಹಾಕಿದ್ದೀನಿ. ಲುಬ್ರಿಕೆಂಟ್ ಬಂದು ಅದು ಆಯಿಲ್ ಬಗ್ಗೆ ಈಗ ತಾನೇ ಹೇಳಿದೆ. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ರಿಗಾರ್ಡಿಂಗ್ ಡೀಸೆಲ್ ಅಂಡ್ ಲುಬ್ರಿಕೆಂಟ್ ಆಯಿಲ್ ಅಕಾರ್ಡಿಂಗ್ ಟು ನಂಬರ್ ಆಫ್ ಕಿಲೋಮೀಟರ್ಸ್ ರನ್ ಬೈ ಬಸ್ ಇನ್ ಎ ಮಂತ್, ಅದನ್ನು ಕೂಡ ಹೇಳಿದ್ದೀನಿ. ಸೊ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಇಸ್ ಕಮ್ಸ್ ಅಂಡರ್ repairs or maintenance charges. So up to this here everything is over, but one item is there, permit fees 1,500 per month. So I have posted like this. Token tax is over, permit fees is over. So those expenses which are appeared in per year, I had convert into per month here in the last column. Rupees per month. This is rupees per annum, this is rupees in per month. So ಇವೆಲ್ಲ ಇಯರ್ ಆಗಿರೋವೆಲ್ಲ ಮಂತ್ಗೆ ಕನ್ವರ್ಟ್ ಮಾಡಿದ್ದೀನಿ. 7,500 into 12, 625. 6,000 divided by 12, 500. Permit fees is given in month, so 1,500. Then standing charges or fixed charges is over. This is operating cost sheet. Particulars, rupees per annum, rupees per month. So these are the expenses according to the format. In the format ಪ್ರಕಾರ ಇದಿಷ್ಟನ್ನು ತೋರಿಸಿದೆ, ಸೊ ಅದೇ ಥರ ಹಾಕಿದ್ದೀನಿ. Next, maintenance charges. Here repairs and maintenance charges 2,500 is given in the question. So I have posted repairs and maintenance per month 2,500. Running charges just I have explained. So make these totals. ಈಗ ತಾನು explain ಮಾಡೋದ್ರ ಬಗ್ಗೆ. So 5,000 plus 250 plus 625 plus 500 plus 1,500 plus 2,500 plus 1,560. Sorry, 1,568. Then 392. The whole amount is to be treated as operating cost. Total operating cost. So 12,335. Here total passenger kilometers 1,76,400. So here 12,335 divided by 1,76,400. So cost per passenger, cost per passenger is equal to cost per passenger. Cost per CPP, cost per passenger is equal to operating cost divided by total passenger kilometers. Total passenger kilometers. According to the formula, total operating cost 12,335 divided by total passenger kilometers 1,76,400. So is equal to 0.0699 is operating cost. Not operating cost. With operating cost, it is a cost per passenger. Per passenger, the bus has to charge on passengers rupees 0.0699. So here one more item is given. ಅಂದ್ರೆ ಇದು ಒಂದು ಕಾಸ್ಟ್ ಪರ್ ಪ್ಯಾಸೆಂಜರ್ಗೆ ಇಷ್ಟು ಅಮೌಂಟ್ ರೂಪಾಯಿ ಬಂತು. ಅಂದರೆ 12,000 divided by 12,335 divided by 1,76,400 ಅನ್ನು ಡಿವೈಡ್ ಬೈ ಮಾಡಿದ್ರೆ 0.0699 is the cost per passenger. One more item I would like to brought to notice to you people. Look at this.
calculate the charge to be made by the person when he wants to earn a profit 25%. Look at this. When he wants to earn 25% margin of the profit, so CPP, cost per passenger 0.0699 had 0.0233. Look at this, profit at 25% on his takings. So here cost per passenger 0.0699 into 25% is profit. So when profit is raised on question, the 100 becomes 75. ಸೊ ಇಲ್ಲಿ ಪ್ರಾಫಿಟ್ ಮೇಲೆ ಕೇಳಿದ್ರೆ ನಮಗೆ ಲಾಭ ಗಳಿಸಲಿಕ್ಕೆ 25% ಲಾಭ ಗಳಿಸಿದ್ರೆ ಎಷ್ಟು ಕಾಸ್ಟ್ ಪರ್ ಪ್ಯಾಸೆಂಜರ್ಸ್ಗೆ, ಒಂದು ಪ್ಯಾಸೆಂಜರ್ಗೆ ಎಷ್ಟು ಅಮೌಂಟ್ ಅನ್ನ ಚಾರ್ಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾದಾಗ ನಮಗೆ ಇನ್ನೂ ಪ್ರಾಫಿಟ್ ಇನ್ನೂ ಅರ್ನ್ ಮಾಡಿಲ್ಲ. ವಿ ಡಿಡಂಟ್ ಅರ್ನ್ ಎ ಪ್ರಾಫಿಟ್. ಬಿಫೋರ್ ಅರ್ನಿಂಗ್ ಪ್ರಾಫಿಟ್ the 100 becomes 75. I mean 100 minus 25%. So here ಯಾವುದ್ರ ಮೇಲೆ ಕೇಳಿದಾನೆ, he wants to earn a profit on his takings, so it is less than 100%. I mean before ascertaining profit it becomes 100 becomes 75. Example 20% 20 divided by 80, 20% ಕೇಳಿದ್ರೆ 20 divided by 80, 25 ಕೇಳೋದಕ್ಕೋಸ್ಕರ ಇದು ಟೇಕಿಂಗ್ಸ್ ಮೇಲೆ ಇರೋದ್ರಿಂದ ನಮಗೆ ಕಾಸ್ಟ್ ಮೇಲೆ ಇರೋದಿದೆ, ಯಾಕಂದ್ರೆ ಇಲ್ಲಿ ಕಾಸ್ಟ್ ಪರ್ ಪ್ಯಾಸೆಂಜರ್. ಸೊ ಇಲ್ಲಿ ಪ್ರಾಫಿಟ್ ಕೇಳಿರೋದ್ರಿಂದ ವೆನ್ ಮಾರ್ಜಿನ್ ಆಫ್ ಪ್ರಾಫಿಟ್ ಆಸ್ಕ್ಡ್ ಆನ್ ಪ್ರಾಫಿಟ್ ಆರ್ ಸೆಲ್ಲಿಂಗ್ ಪ್ರೈಸ್ ಇಟ್ ಬಿಕಮ್ಸ್ 20 divided by 75. Why? Because it is 20 divided by 75. ಯಾಕೆಂದ್ರೆ 20 divided by 75 ಯಾಕೆ ಮಾಡ್ಬೇಕಂದ್ರೆ ನಮಗೆಲ್ಲ ಬರೀ ಕಾಸ್ಟ್ ಮೇಲೆ ಇದೆ. ಇದನ್ನ ಇಂಡೈರೆಕ್ಟ್ ಆಗಿ ಇನ್ವೆಸ್ಟ್ ಪ್ರೈಸ್ ಅಂತ ನಾವು ಹೇಳ್ತಿದ್ವಲ್ಲ, ಯಾವುದು ಐದಿನ ಕ್ಲಾಸಸ್ಸಲ್ಲಿ ನಾವು ಮಾಡಬೇಕಾದ್ರೆ ಯಾವುದು ಔಟ್ಪುಟ್ ಕಾಸ್ಟಿಂಗ್ ಇರ್ಬೋದು, ಅಥವಾ ಈ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಇರ್ಬೋದು, ಅಥವಾ ಈ ಮಾರ್ಜಿನಲ್ ಕಾಸ್ಟಿಂಗ್ ಮಾಡಬೇಕಾದ್ರೆ, ಅಥವಾ ಈ 5th ಸೆಮಿಸ್ಟರ್ ನಾವು ಕೆಲವೊಂದು ಬ್ರಾಂಚ್ ಅಕೌಂಟಿಂಗ್ ಫೈನಾನ್ಷಿಯಲ್ ಅಕೌಂಟಿಂಗ್ ಮೇಲೆ ಮಾಡಬೇಕಾದ್ರೆ, ಕನ್ಸೈನ್ಮೆಂಟ್ ಮಾಡಬೇಕಾದ್ರೆ ನಮಗೆ ನಾವು ಹೇಳ್ತಿದ್ವಿ ಇನ್ವೆಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಲೋಡಿಂಗ್, ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ಇನ್ವೆಸ್ಟ್ ಪ್ರೈಸ್ ಮೈನಸ್ ಲೋಡಿಂಗ್ ಅಂತ ಹೇಳ್ತಾ ಇದ್ವಲ್ಲ. ಅದೇ ತರ ಇಲ್ಲಿ ಇರೋದೇ ಕಾಸ್ಟ್ ಮೇಲೆ ಇದೆ. ಕಾಸ್ಟ್ ಮೇಲೆ ಪ್ರಾಫಿಟ್ ಅನ್ನ ಕೇಳಿದ್ರೆ 20 divided by 100 ಆಗ್ತಿತ್ತು. ಅದು ಪ್ರಾಫಿಟ್ ಮೇಲೆ ಇಂಡೈರೆಕ್ಟ್ ಆಗಿ ಸೆಲ್ಲಿಂಗ್, ಐ ಮೀನ್ ಪ್ರಾಫಿಟ್ ಅನ್ನ ಕಾಸ್ಟ್ ಮೇಲೆ ಮಾಡಬೇಕು ಅಂದಾಗ ಅದು 20 divided by 75 ಆಗುತ್ತೆ. 0.0699 25 divided by 75, the balance, I mean the 25 divided by 75, this is 0.0233. ಈ 0.0233 ಹೇಗೆ ಬಂತು ಅಂದ್ರೆ ಈ 0.0699 ಮೇಲೆ 25 divided by 75 ಮಾಡಿದ್ರೆ ಇಷ್ಟು ಅಮೌಂಟ್ ಬರ್ತದೆ. ಸೊ 0.0233, the total will be 0.0932 is the cost per passenger after earning 25% of the profit. This is the formula. This is 15 marks question. ಸೊ ಇದಿಷ್ಟು 15 ಮಾರ್ಕ್ಸ್ ಕ್ವಶನ್ ಅರೈಸ್ ಆಗಿದೆ VSK ಯೂನಿವರ್ಸಿಟಿ. ಕ್ವಶನ್ ಅನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಜೊತೆಗೆ ಈ ಆನ್ಸರ್ ಏನು ಬಂದಿದೆ ಇದಕ್ಕೆ ಇಲ್ಲಿ ಹ್ಯಾಡ್ ಮಾಡಿ ತೋರಿಸಿದ್ದೀನಿ. ಇದು ಬಂದಿರ್ತಕ್ಕಂಥ ಇದೇ ಅಮೌಂಟ್ ಮೇಲೆ 25 divided by 75 ಎಷ್ಟು ಬರುತ್ತೆ ಅಂತ ಹೇಳಿ ಟೋಟಲ್ ಅಮೌಂಟ್ ಆನ್ಸರ್ ಬಂದಿಷ್ಟೇ ಇರ್ತದೆ. ಸೊ ದಿಸ್ ಇಸ್ ದ ಆನ್ಸರ್, ಕಾಸ್ಟ್ ಪರ್ ಪ್ಯಾಸೆಂಜರ್ ಆರ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಆಫ್ಟರ್ ದ ಪ್ರಾಫಿಟ್. I hope all of you understood this wonderful session. If you like this presentation, comment and share to your friends. Keep watch your upcoming videos regarding operating costing. So if you have any queries or doubts, put your questions to my email ID akimaruth@gmail.com. ಸೊ ನಿಮಗೆ ಡೌಟ್ಸ್ ಇದ್ದರೆ ಹೇಳಿ. ಸೊ ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಓವರ್ ಲುಕ್ ಮಾಡಿ. ಸೊ ನಾನು ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅಟೆನ್ಷನ್. ಹ್ಯಾವ್ ಎ ಹೋಲ್ ಲುಕ್, ಕ್ವಶನ್ ಆ್ಯಂಡ್ ಆನ್ಸರ್ ಎಲ್ಲದನ್ನು ನೋಡ್ಕೊಳ್ಳಿ ಒಂದು ಸರಿ. ದಿಸ್ ಇಸ್ ಕ್ವಶನ್, ದೆನ್ ದಿಸ್ ಸೈಡ್ ಈಸ್ ಆನ್ಸರ್ ಇಸ್ ದೇರ್, ಸೊಲ್ಯೂಷನ್. ಐ ಮೀನ್ ನಾಟ್ ಆನ್ಸರ್, ಇಟ್ ಇಸ್ ಎ ಕ್ವಶನ್ ಟು ದ ಸೊಲ್ಯೂಷನ್, ಐ ಮೀನ್ ಸೊಲ್ಯೂಷನ್ ಟು ದಟ್ ಕ್ವಶನ್. ಈ ಕ್ವಶನಿಗೆ ಸೊಲ್ಯೂಷನ್ ಈ ಕಡೆನೇ